Welcome to my channel. This is Sanjana Creation. Tour, trip, traditional food, yoga, exercise, and gardening, especially for hibiscus. ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಮಂಗಳೂರಲ್ಲಂತೂ ಮಳೆ ಬಿಟ್ಟಿತ್ತು, ಬಿಸಿಲು ಬಿಸಿಲು ಗೊತ್ತಾ, 2 ದಿನದಿಂದ. ಸೊ ಅದಕ್ಕಾಗಿ ನಾನು ನನ್ನ ಗಾರ್ಡನ್ಗೆ ಬಂದೆ. ಸೊ ಏನು ಗಾರ್ಡನ್ಗೆ ಬಂದದ್ದು ಅಂತ ಕೇಳಿದ್ರೆ, ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್, ನನ್ನ ಒಂದು ಫ್ರೆಂಡ್ ಕೇಳಿದ್ರು, ವ್ಯೂವರ್ಸ್ ಕೇಳಿದ್ರು, ನರ್ಸರಿಯಿಂದ ತಂದ ಗಿಡ ಬದುಕೋದೇ ಇಲ್ಲ ಯಾಕೆ, ಮತ್ತೆ ನೀವು ಹೇಗೆ ಬದುಕಿಸ್ತೀರಿ ಅಂತ ಕೇಳಿದ್ರು. ಯಾಕಂದ್ರೆ ನಾನು ಎಲ್ಲ ನರ್ಸರಿಯಿಂದ ತಂದ ಗಿಡಗಳೇ, ಮತ್ತೆ ಇನ್ನು ಎಲ್ಲಿಂದನೂ ತರಕ್ ಸಾಧ್ಯ ಇಲ್ಲ ಅಲ್ವಾ. ಸೊ ನರ್ಸರಿಯಿಂದ ತಂದ ಗಿಡನೇ ನೋಡಿ, ಇದೆಲ್ಲ ಹೂ ಬಿಟ್ಟು, ನನ್ನ ಹಿಂದೆ ಹೂ ಬಿಟ್ಟಿದ್ದು ನೋಡು, ಅದನ್ನ ಹೇಗೆ ಬದುಕಿಸೋದು, ಹೇಗೆ ಗ್ರೋ ಮಾಡೋದು, ಅಲ್ಲಿಂದ ಹೇಗೆ ಅವರು ತಂದ ಪ್ಲಾಸ್ಟಿಕ್ ಕವರನ್ನ ಅಥವಾ ಚಿಕ್ಕ ಪಾಟ್ ಅಲ್ಲಿ ಇರ್ತದೆ, ಸೊ ಅದನ್ನ ಹೇಗೆ ಟ್ರಾನ್ಸ್ಫರ್ ಮಾಡೋದು ದೊಡ್ಡ ಪಾಟಿಗೆ ಅನ್ನೋದನ್ನ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ನೋಡಿ, ಈ ಹೂ ಕೂಡ ನಾನು ಇದು ನರ್ಸರಿಯಿಂದನೇ ತಂದದ್ದು. ಸೊ ಯಾವುದು ಇದರಿಂದ ಅಲ್ಲ, ಓಕೆನಾ. ಸೊ ನಮ್ಮ ವ್ಯೂವರ್ಸ್ ಕೆಲವು ಕೇಳಿದ್ರು, ಫ್ರೆಂಡ್ ನೀವು ಹೂ ತೆಗಿಬೇಡಿ ಮೇಡಮ್, ತುಂಬಾ ಇದಾಗ್ತದೆ ಅಂತ ಹೇಳಿ. ಆದ್ಮೇಲೆ ನಾನು ಹೂವಿನ ಗಿಡ ನೆಟ್ಟಿತ್ತು, ದೇವರಿಗೆ ಒಂದು ಹೂ ಇರ್ಲಿ ಅಂತ ಹೇಳಿ, ಮತ್ತೆ ನನಗೆ ಒಂದು ಖುಷಿ ಸಿಗತ್ತೆ ನನಗೆ ಗಾರ್ಡನಿಂಗ್ ಮಾಡೋದ್ರಿಂದ. ಸೊ ಫ್ರೆಂಡ್ಸ್, ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಯಾಕೆಂದ್ರೆ ಮುಂದೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಓಕೆನಾ. ಸೊ ವಿಡಿಯೋ ಇಷ್ಟ ಆದ್ರೆ ಫೈನಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್, ಇವತ್ತಿನ ನನ್ನ ಚಿಕ್ಕ ಪುಟ್ಟ ಗಾರ್ಡನ್ ಅಲ್ಲಿ ಬಿಟ್ಟಿರುವಂತ ಕೆಲವು ಹೂಗಳನ್ನ ನಿಮಗೆ ತೋರಿಸ್ತೀನಿ, ಮತ್ತೆ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ಫ್ರೆಂಡ್ಸ್ ನೋಡಿ, ಇದೆಲ್ಲ ನಾನು ಈ ಚಿಕ್ಕ ಚಿಕ್ಕದ್ದಲ್ಲ, ಇದೆಲ್ಲ ನಾನು ನರ್ಸರಿಯಿಂದ ತಂದ ಗಿಡಗಳೇ. ಇದೆಲ್ಲ ಮಾಮೂಲಿ, ಇದೇನು ನರ್ಸರಿಯಿಂದಲ್ಲ. ಇದು ನೋಡಿ, ಇದಂತೂ ನಾನು ನರ್ಸರಿಯಿಂದ ತಂದು 2 ವರ್ಷ ಆಯ್ತು, 2 ಅಲ್ಲ 3 ವರ್ಷನೇ ಆಯ್ತಾ ಅಂತ. ಸೊ ಇದೆಲ್ಲನೂ ಹೇಗೆ ನಾನು ನೆಟ್ಟಿದ್ದೀನಿ ಅನ್ನೋದನ್ನ, ಅಂದ್ರೆ ಚಿಕ್ಕ ಕವರಲ್ಲಿ ಇರುತ್ತೆ ಅಥವಾ ಒಂದು ಚಿಕ್ಕ ಚಟ್ಟಿಲಿರುತ್ತೆ ಅಲ್ವಾ, ಅದೆಲ್ಲ ನಾವು ನೆಡುವಾಗ ಯಾವ ರೀತಿ ಕ್ರಮ ತಗೊಳ್ಬೇಕು, ಅಲ್ಲಿಂದ ತಂದ ತಕ್ಷಣ ನಡೋದಾ ಅಥವಾ ಅದಕ್ಕೆ ಒಂದು ತಿಂಗಳ ಬಿಟ್ಟು ನಡೀತದ, ಅದೆಲ್ಲವನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಗಿಡವನ್ನ ತುಂಬಾ ಕೇರ್ ಮಾಡ್ಬೇಕಾಗ್ತದೆ ಸ್ನೇಹಿತರೆ, ಓಕೆನಾ. ಇದು ಕೂಡ ನಾನು ನರ್ಸರಿಯಿಂದ ತಂದ ಗಿಡಗಳೇ, ಇದು ಅಲ್ಲ. ಸೊ ಎಲ್ಲ ಇದು ನೋಡಿ, ಇದು ಕೂಡ ನರ್ಸರಿ. ಇದು ಒಂದು ತಂದಂತೂ ಈ ಹೂವನ್ನ ನೋಡಿ, ಸುಮಾರು ಒಂದು 10 ವರ್ಷ ಆಯ್ತಾ ಅಂತ. ಇದು ಎಷ್ಟು ಹೂ ಬರುತ್ತೆ ಒಂದೊಂದ್ಸಲ, ಅಲ್ಲೇ 8-10 ಹೂ ಬರುತ್ತೆ ಸ್ನೇಹಿತರೆ, ಎಷ್ಟು ಹೂ ಬರುತ್ತೆ ಅಂದ್ರೆ ಇದು. ಸೊ ಯಾವ ರೀತಿ ನಾವು ಕಾಳಜಿ ಮಾಡಿ ನಡ್ತೀವಲ್ಲ ಗಿಡವನ್ನ, ಅದೇ ರೀತಿ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ನಾವು ಯಾವ ರೀತಿ ಅದಕ್ಕೆ ಪೋಷಕಾಂಶಯುಕ್ತ, ಗಿಡಕ್ಕೂ ಅಷ್ಟೇ ಪೋಷಕಾಂಶಗಳು ಬೇಕು ಸ್ನೇಹಿತರೆ. ಹೂ ಒಳ್ಳೆ ಬಿಡ್ಬೇಕು ಹೇಳಿದ್ರೆ ನಾವು ಸ್ವಲ್ಪ ಅದಕ್ಕೆ ಎಫರ್ಟ್ ಹಾಕ್ಬೇಕಾಗತ್ತೆ, ಓಕೆನಾ. ಸೊ ಬನ್ನಿ ಈಗ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಗಿಡ ನಾನು ನರ್ಸರಿಯಿಂದಾನೇ ತಂದದ್ದು. ಸೊ ಇದು ಒಂದು ಹೂ ಈ ತರ ಇದೆ. ಸೊ ಓಕೆನಾ, ಇದು ತಂದು ನಾನು ಆಗ ತುಂಬಾ ಮಳೆ ಇತ್ತು, ಓಕೆನಾ. ಮಂಗಳೂರಲ್ಲಿ ತುಂಬಾ ಮಳೆ ಇತ್ತು, ಹಾಗೆ ನಾನು ಸ್ವಲ್ಪ ಬಿಟ್ಟೆ ಇದನ್ನ. ಒಂದು ಗಿಡ ಮಾತ್ರ ನಾನು 2 ತಂದಿದ್ದೆ, ಮತ್ತೊಂದು ಗಿಡ ಹಾಕಿದ್ದೀನಿ. ಈಗ ಸ್ವಲ್ಪ ದಿನ ಬಿಟ್ಟೆ ಇದನ್ನ. ಎಷ್ಟು ದಿನ ಬಿಟ್ಟೆ ಅಂದ್ರೆ ಒಂದು 15 ಡೇಸ್ ಬಿಟ್ಟೆ ನಾನು ಇದನ್ನ. ನೀವು ತಂದು ಒಂದು 3-4 ದಿನ ಬಿಟ್ಟು ಹಾಕ್ಬಹುದು, ಅಥವಾ ಒಂದು 15 ಡೇಸ್ ಅನಿವಾರ್ಯ ಇದ್ರೆ ಹಾಕ್ಬಹುದು. ಹಾಗಂತ ಒಂದು ತಿಂಗಳಗಟ್ಲೆ 2 ತಿಂಗಳ ಈ ತರ ಎಲ್ಲ ಬಿಡ್ಲಿಕ್ಕೆ ಹೋಗ್ಬೇಡಿ. ಅದು ಆಲ್ರೆಡಿ ಅವರು ನರ್ಸರಿಯಿಂದ ಹೇಗೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಗ್ರಾಫ್ಟಿಂಗ್ ಮಾಡುವಾಗ ತಕ್ಷಣ ಅವರು ಪಾಟ್ ಅಲ್ಲಿ, ಒಂದು ಚಿಕ್ಕ ಪಾಟ್ ಅಲ್ಲಿ ಈ ತರದಲ್ಲಿ ಹಾಕಿ ಅವರು ಈ ಗಿಡವನ್ನ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ಸೊ ನೋಡಿ, ನಾನು ಈಗ ಅವರು ಕೊಟ್ಟ ಒಂದು ಚಿಕ್ಕ ಚಟ್ಟಿಯಿಂದ ತೆಗೆದು ರಿಮೂವ್ ಮಾಡ್ತಾ ಇದ್ದೇನೆ. ರಿಮೂವ್ ಮಾಡುವಾಗ ಬಹಳ ಕೇರ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಒಂದು ಚಿಕ್ಕ ಕಬ್ಬಿಣದ ಇದರಿಂದ ಬೇರಿಗೆ, ಅಂದ್ರೆ ರೂಟಿಗೆ ಏನೂ ಹಾನಿ ಆಗದ ಹಾಗೆ ನೋಡ್ಕೋಬೇಕು. ಕೆಳಗಡೆಯಿಂದನೂ ಕೂಡ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಬಿಡಿಸ್ಕೋಬೇಕಾಗುತ್ತೆ ಅದನ್ನ. ಯಾಕಂದ್ರೆ ಮಣ್ಣಿಂದ ಗಿಡವನ್ನ ಎಳೆದು ಹಾಕ್ಬೇಡಿ, ಎಳೆದು ಹಾಕಿದ್ರೆ ರೂಟಿಗೆ ತುಂಬಾ ಪೆಟ್ಟಾಗತ್ತೆ. ಸೊ ಗಿಡ ಖಂಡಿತ ಸಾಯುತ್ತೆ. ನೀವು ಮಾಡೋ ಮೇನ್ ಮಿಸ್ಟೇಕ್ ಅಂದ್ರೆ ಇದನ್ನೇ. ಸೊ ನಿಧಾನವಾಗಿ ಅದು ರೂಟಿಗೆ ಏನು ಹಾನಿ ಆಗದ ಹಾಗೆ ಬಿಡಿಸ್ಕೋಬೇಕು. ನೀವು ಪ್ಲಾಸ್ಟಿಕ್ ಕವರ್ ಅಲ್ಲಿ ತಂದ್ರೆ ಚಿಂತೆ ಇಲ್ಲ, ಪ್ಲಾಸ್ಟಿಕ್ ಕವರ್ ಕಟ್ ಮಾಡಿ ಬಿಸಾಡ್ಬಹುದು. ಸೊ ಇಂಥ ಚಟ್ಟಿಲಾದ್ರೆ ಅದು ಬೇರೆ ಏನಾದ್ರೂ ಗಿಡ ನೆಡ್ಲಿಕ್ಕೆ ಬರ್ತದೆ ಅಲ್ವಾ. ಸೊ ಹಾಗಾಗಿ ನಾನು ಅದು ಕೂಡ ನನಗೆ ಯೂಸ್ ಆಗ್ತದೆ. ಸೊ ಈಗ ಬೇರೆ ಒಂದು ನಾನು ದೊಡ್ಡ ಅಂದ್ರೆ ದಾಸವಾಳ ಗಿಡ ನೆಡ್ಲಿಕ್ಕೆ ಫ್ರೆಂಡ್ಸ್, ಚಿಕ್ಕ ಪುಟ್ಟದು ಚಟ್ಟಿ ಅಂದ್ರೆ ಪಾಟ್ ತಗೋಬೇಡಿ, ಸ್ವಲ್ಪ ದೊಡ್ಡದಿರ್ಲಿ. ಯಾಕಂದ್ರೆ ದಾಸವಾಳದ ರೂಟು ಜಾಸ್ತಿ
ಜಾಸ್ತಿ ಹೋಗುತ್ತೆ, ಅಂದ್ರೆ ಡೀಪ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಅರ್ಧದಷ್ಟು ಚಟ್ಟೆಯಲ್ಲಿ ಮಣ್ಣನ್ನ ಇರಬೇಕು. ನಾನು ಆಲ್ರೆಡಿ ಇದಕ್ಕೆ ಬೇರೆ ಒಂದು ಗಿಡ ಇತ್ತು, ಅದನ್ನ ತೆಗೆದು ಈಗ ಮಣ್ಣನ್ನ ಹದಗೊಳಿಸ್ತಾ ಇದ್ದೇನೆ. ಅಂದ್ರೆ ಗಟ್ಟಿ ಆಗ್ಬಾರ್ದಲ್ವಾ, ಮಣ್ಣು ಆಲ್ರೆಡಿ ಗಟ್ಟಿ ಇದ್ದಿರುತ್ತೆ ಅಲ್ಲಿ. ಯಾಕಂದ್ರೆ ಮಳೆಗಾಲ ಇತ್ತು ಮಂಗಳೂರಲ್ಲಿ 2 ತಿಂಗಳಿಂದ ಅಂತ ಹೇಳಿದೆ ಅಲ್ವಾ. ಸೊ ಅದನ್ನೆಲ್ಲ ಲೂಸ್ ಮಾಡ್ಕೊಂಡು ನೀರು ಹೋಗ್ತಾ ಇರುತ್ತಲ್ವಾ, ನೀರು ಎಲ್ಲಿ ಅಲ್ಲಿ ಬ್ಲಾಕ್ ಆಗ್ಬಾರ್ದು. ಯಾಕೆ ಬ್ಲಾಕ್ ಆಗ್ಬಾರ್ದು ಅನ್ನೋದನ್ನ ಮುಂದೆ ತೋರಿಸ್ತೇನೆ ನೋಡಿ. ಗಿಡ ಹೇಗೆ ಕೊಳ್ತು ಹೋಗುತ್ತೆ ಕಡೆಗೆ ನೀರು ನಿಂತು ಅಂತ ಹೇಳಿ. ಸೊ ಅದನ್ನೆಲ್ಲ ಮೊದಲಿಗೆ ಬಿಡಿಸ್ಕೊಂಡ್ಬಿಡ್ಬೇಕು ಸ್ನೇಹಿತರೆ. ಗಿಡ ನೆಟ್ಟ ಮೇಲೆ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನೆಲ್ಲ ಮೊದಲಿಗೆ ನೋಡ್ಕೋಬೇಕಾಗತ್ತೆ. ಓಕೆನಾ. ಸೊ ನೋಡಿ, ಈಗ ಮಣ್ಣನ್ನೆಲ್ಲ ಹದಗೊಳಿಸಿದ ಮೇಲೆ ಆಲ್ರೆಡಿ ನಾನು ಗಿಡ ಇತ್ತು ಹೇಳಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಮಣ್ಣನ್ನ. ಯಾಕಂದ್ರೆ ಟೈಟ್ ಆದ್ರೆ ಉಸಿರು ಕಟ್ಟದಂಗ ಆಗ್ತದೆ ಗಿಡಕ್ಕೆ. ಸೊ ಅದು ಕೂಡ ಆಗಾಗ ಲೂಸ್ ಮಾಡ್ತಾ ಇರ್ಬೇಕು. ಈಗ ನಾನು ಮೇಲಿನಿಂದ ಒಂದು ಲೇಯರ್ ಅಷ್ಟು ಇದು ಏನು ಸ್ಯಾಂಡ್ ಅನ್ನ ಹಾಕ್ತಾ ಇದ್ದೇನೆ, ಮರಳನ್ನ ಹಾಕ್ತಾ ಇದ್ದೇನೆ. ಮರಳು ಕೂಡ ಯಾಕೆ ಬೇಕಂದ್ರೆ ಮಣ್ಣು ಒಂದೇ ಸಮ ಗಟ್ಟಿ ಆಗ್ಬಾರ್ದು. ಗಟ್ಟಿ ಆದ್ರೆ ರೂಟ್ ಕೆಳಗೆ ಹೋಗ್ತಾ ಇರಲ್ಲ ಸ್ನೇಹಿತರೆ. ಸೊ ಸ್ವಲ್ಪ ಸ್ವಲ್ಪ ಆ ಮರಳನ್ನ ಹಾಕ್ತಾ ಇದ್ರೆ ರೂಟ್ ಆರಾಮಾಗಿ ಕೆಳಗೆ ಹೋಗುತ್ತೆ, ಫ್ರೀ ಆಗತ್ತೆ, ಗಿಡ ಬೆಳಿಲಿಕ್ಕೆ ಗಿಡಗಳಿಗೆ ಫ್ರೀ ಆಗತ್ತೆ. ಓಕೆ. ಸೊ ಮತ್ತೆ ನಾವು ಹಾಕೋ ಏನು ಅದಕ್ಕೆ ಬೇಕಾಗಿರುವಂತ ಸಾರಜನಕ ಏನೆಲ್ಲ ಇರ್ತದಲ್ಲ, ಪ್ರೋಟೀನ್ಸ್, ಗಿಡಗಳಿಗೂ ಕೂಡ ಪ್ರೋಟೀನ್ಸ್ ಬೇಕು, ಪೊಟ್ಯಾಷಿಯಂ ಏನೆಲ್ಲ ಇರ್ತದಲ್ಲ, ನಾವು ಮೇಲಿಂದ ಹಾಕ್ತಿವಲ್ಲ ಲಿಕ್ವಿಡ್ ಐಟಮ್ ಅಲ್ಲ, ಅದು ಸರಿಯಾಗಿ ಗಿಡದ ರೂಟ್ಗೆ ಹೋಗುತ್ತೆ ಅಂತ ಹೀಗೆ ಅಲ್ಲಿ ಸ್ಯಾಂಡ್ ಅನ್ನ ಹಾಕೊಳ್ಳೋದು. ಓಕೆನಾ. ಈಗ ನಾವು ಆಲ್ರೆಡಿ ಗಿಡವನ್ನ ಬಿಡಿಸ್ಕೊಂಡಿದ್ವಲ್ಲ, ಆದ್ರೂ ಕೂಡ ಅದು ನನಗೆ ಬಿಟ್ಟಿಲ್ಲ. ಅದು ಪುನಃ ಮತ್ತೊಮ್ಮೆ ಇದನ್ನ ಮಾಡ್ತಾ ಇದ್ದೀನಿ, ಲೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದು ಬಿಡಿಸ್ಕೊಳ್ವಾಗ ಬಿ ಕೇರ್ಫುಲ್. ನಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕೆ ಗಿಡ ಸಾಯುತ್ತೆ ಅಂದ್ರೆ ಅದು ರೂಟಿಗೆ ಹಾನಿ ಆದ್ರೆ ಗಿಡ ಸಾಯುತ್ತೆ ಸ್ನೇಹಿತರೆ. ಸೊ ಈಗ ನೋಡಿ, ಎಳೆದು ತೆಗಿಬಾರ್ದು, ಹೀಗೆ ನಿಧಾನವಾಗಿ ಸ್ಲೋಲಿ ತಗೋಬೇಕು. ಸೊ ಯಾಕಂದ್ರೆ ಫುಲ್ ಮಣ್ಣು ಬರಲ್ಲ, ಅದಕ್ಕೆ ಇರೋ ಮಡ್ಡು ಕೂಡ ಅಷ್ಟೂನು ಬರಲ್ಲ, ಸ್ವಲ್ಪ ಬರುತ್ತೆ. ಹಾಗಾಗಿ ನಾವು ಇದನ್ನ ನಿಧಾನವಾಗಿ ಬಿಡಿಸ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಹೇಳಿದ್ನೆ, ಈ ನರ್ಸರಿಯಿಂದ ಅವರು ಗ್ರಾಫ್ಟಿಂಗ್ ಮಾಡಿದ ತಕ್ಷಣ ಅವರು ಜಾಸ್ತಿ ಹೂ ಬರ್ಲಿಕ್ಕೆ ತಕ್ಷಣ ಅವರು ಬೇಕಾಗಿರುವಂತ ಗೊಬ್ಬರವನ್ನ ಹಾಕಿಬಿಡ್ತಾರೆ. ಸೊ ತಕ್ಷಣ ಅಲ್ಲಿ ಹೂ ಬರುತ್ತೆ. ಸೊ ನಾವೇನ್ ಮಾಡ್ಬೇಕು, ಅಲ್ಲಿಂದ ತಂದ ತಕ್ಷಣ ಬೇರೆ ಒಂದು ಚಟ್ಟಿಗೆ ಹಾಕ್ಬಹುದು. ಯಾಕಂದ್ರೆ ತುಂಬಾ ಡೀಪ್ ಆಗಿ ಹೋಗ್ಲಿಕ್ಕೆ ಬಿಡಬಾರದು, ತುಂಬಾ ಡಿಲೇ ಮಾಡಬಾರ್ದು ಅಂತ. ಓಕೆನಾ. ಸೊ ಈಗ ನಾನು ಅಲ್ಲಿ ಉಳಿದಿರುವ ಅದರ ಮಡ್ಡುಗಳನ್ನೇ ಅದ್ರದ್ದೇ ಮಣ್ಣನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕ್ತಾ ಇದ್ದೇನೆ, ತುಂಬಾ ಹಾಕ್ತಾ ಇಲ್ಲ. ಸೊ ಈಗ ಅದರ ನಂತರದಲ್ಲಿ ನನಗ್ ಬೇಕಾಗಿರೋದು ಪುನಃ ಸ್ಯಾಂಡ್ ಅನ್ನ ಹಾಕಿದೆ. ಈಗ ಉಳಿದಿರುವಂತ ಮರಳನ್ನ ಪುನಃ ಆ ಮಣ್ಣಿನ ಮೇಲೆ, ಈಗ ನಾವು ಗಿಡದ ಮೇಲಿತ್ತಲ್ಲ ಅದರ ಮೇಲೆ ಪುನಃ ಹಾಕ್ತಾ ಇದ್ದೇನೆ. ಇಷ್ಟಾದ ನಂತರ ನಾನು ಇದನ್ನ ಒಂದು 10 ಡೇಸ್ ಬಿಟ್ಟಿದ್ದೇನೆ. 10 ಡೇಸ್ ನಂತರ ನಾನು ಬೇರೆ ಗೊಬ್ಬರವನ್ನ ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಈ ಗಿಡ ನೋಡಿ, ಇದು ನಾನು ತಂದ ಹೊಸತ್ರಲ್ಲಿ ಇದೇ ಗಿಡ ಫುಲ್ ಎಲೆ ಎಲ್ಲ ಇತ್ತಲ್ಲ, ಆ ಹಳೆ ಎಲ್ಲೆಲ್ಲ ಉದ್ರಿದೆ. ಯಾಕಂದ್ರೆ ಒಂದು 15 ಡೇಸ್ ಆಯ್ತು ನಾನು ಅದನ್ನ ತಂದು. 2 ಗಿಡ ತಂದಿದೆ ಅಂತ ಹೇಳಿದ್ನಲ್ಲ. ಸೊ ಈ ಒಂದು ಗಿಡ ನೆಟ್ಟಿದ್ದೀನಿ ಸ್ನೇಹಿತರೆ. ತುಂಬಾ ಮಳೆ ಇತ್ತು ನನಗೆ ಆಗ, ಆಯ್ತಾ. ಸೊ ನಿಮಗೆ ಆಗ ತೋರಿಸಿದೆ, ನಾವು ಫಸ್ಟ್ ಗಿಡ ನೆಡುವ ಮೊದಲು ಎಲ್ಲ ಹೋಲ್ಗಳನ್ನ ಓಪನ್ ಮಾಡ್ಬೇಕು ಅಂತಲ್ಲ. ಓಪನ್ ಮಾಡಿಲ್ಲ ಹೇಳಿದ್ರೆ, ನಾನು ಇಲ್ಲಿ ಓಪನ್ ಮಾಡಿದ್ದೀನಿ, ಆದ್ರೂ ಕೂಡ ನೀರು ಹೇಗೆ ಸ್ಟಾಕ್ ಆಗಿದೆ ನೋಡಿ. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಮಳೆ ಇತ್ತು, ಗಿಡ ನೆಡ್ಲಿಕ್ಕೆ ಆಗ್ಲಿಲ್ಲ, ಅಷ್ಟು ಮಳೆ ಇತ್ತು ನೋಡಿ. ಈಗ ಈ ತರ ನೀರು ನಿಂತು ಬಿಟ್ರೆ ಗಿಡ ಫುಲ್ ಕೊಳ್ತು ಹೋಗುತ್ತೆ. ಓಕೆನಾ. ನಾ ಎಲ್ಲ ಓಪನ್ ಮಾಡಿದ್ದೀನಿ, ಆದ್ರೂ ಕೂಡ ನಿಂತಿದೆ ನೋಡಿ. ಸೊ ಈಗ ಇದನ್ನು ಕೂಡ ತೆಗೆಯೋದು ಅಷ್ಟು ಈಸಿ ಇಲ್ಲ, ಬಟ್ ಅದೇ ತರ ಸೈಡ್ ನಿಂದ ಸ್ವಲ್ಪ ಬಿಟ್ಕೊಡ್ತಾ ಬರ್ಬೇಕಾಗತ್ತೆ. ಒಂದು ದೊಡ್ಡ ಕಬ್ಬಿಣದ ಕಡ್ಡಿಯಲ್ಲಿ ಕೆಳಗೆ ಏನಾದ್ರೂ ಕಲ್ಲಿಗಿಲ್ಲ ಬ್ಲಾಕ್ ಆದ್ರೆ ಆ ತರ ಆಗತ್ತೆ ಸ್ನೇಹಿತರೆ. ಸೊ ಕಲ್ಲು ಏನಾದ್ರೂ ಗಟ್ಟಿ ವಸ್ತುಗಳು ಸಿಕ್ಕಿದ್ರೆ ನೀರು ಹೋಗೋದಿಲ್ವಲ್ಲ. ಈಗ ಇದನ್ನ ತೆಗೆಯುವುದು ಈ ತರ ಒಂದು ಚಲ್ಲಿ ತೆಗಿಬಹುದು. ಚೆಲ್ಲಿದ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೆಳಗಡೆಯಿಂದ ಓಪನ್ ಮಾಡ್ತಾ ಬರಬೇಕು. ಎಷ್ಟು ಹೋಲ್ಸ್ ಇದೆ ಆದ್ರೂ ಕೂಡ ಅಲ್ಲಿ ಬ್ಲಾಕ್ ಆಗಿದೆ ನೋಡಿ. ಇಷ್ಟು ಹೋಲ್ಸ್ ಇದೆ, 4-5 ಹೋಲ್ಸ್ ಇದೆ, ಆದ್ರೂ ಕೂಡ ಬ್ಲಾಕ್ ಆಗಿದೆ. ಸೊ ಗಿಡ ನೆಡುವಾಗ, ಅದನ್ನ ಬದುಕಿಸುವಾಗ, ಸೊ ಅದ್ರ ಬದುಕಿದ ಮೇಲೆ ಅದಕ್ಕೆ ಕಾಳಜಿ, ಗೊಬ್ಬರ, ಮಣ್ಣು ಕೊಡುವಾಗ ತುಂಬಾ ಕಾಳಜಿ ಬೇಕು ಸ್ನೇಹಿತರೆ. ನೋಡಿ, ಎಲ್ಲ ಹೋದ್ಮೇಲೆ ಈ ತರ ಕ್ಲಿಯರ್ ಆಗತ್ತೆ, ಈ ತರ ಚಂದದಲ್ಲಿ ಗಿಡ ಬದುಕುತ್ತೆ. ಮತ್ತೆ ಕೆಲವೊಂದು ಎಲೆಗಳು ಹಳದಿ ಆಗಿ ಉದುರುತ್ತು, ಆದ್ರೂ ಕೂಡ ತಕ್ಷಣ ನಾನು ಅದನ್ನ ಕೇರ್ ಮಾಡಿದ್ನಲ್ಲ. ಸೊ ಈಗ ಈ ಗಿಡ ನೋಡಿ ಹೀಗೆ ಆಗಿದೆ. ಇವತ್ತು ನಾನು ಮಾಡ್ತಾ ಇರೋದು ಇದು 15 ದಿನದ ಹಿಂದೆ ಮಳೆಗಾಲದಲ್ಲಿ ಆಗಿತ್ತಲ್ಲ. ಸೊ ಮಳೆಯಲ್ಲಿ ಕೂತ್ಕೊಳ್ಳಿಕ್ ಆಗ್ಲಿಲ್ಲ, ಅಷ್ಟು
ಎಷ್ಟು ಮಳೆ ನೋಡಿ, ಇದು ಚಿಗುರು ಬಂದಿದೆ ಹೇಗೆ ಅಂತ ಹೇಳಿ. ರೆಡ್ ಕಲರ್ ಇದು. ಹೂ ಆದ್ಮೇಲೆ ಪುನಃ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಗಿಡದ ಕಾಳಜಿ. ಈಗ ಅದೇ ಗಿಡ ಈಗ ನೆಟ್ಟಿದ್ನಲ್ಲ, ಅದ್ರ 10 ದಿನ ಆದ್ಮೇಲೆ ಯಾವ ರೀತಿ ಸ್ವಲ್ಪ ಕೇರ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ಈಗ ಒಂದಿಷ್ಟು ತರಗೆಲೆಗಳು ಅಥವಾ ಹಣ್ಣ ಆಗಿರೋದು, ಅಂದ್ರೆ ಹಳದಿ ಆಗಿರೋ ಬೇರೆ ಎಲೆಗಳು ಇರ್ತದಲ್ಲ, ಅದನ್ನೆಲ್ಲ ತಂದು ಹಾಕ್ಬೋದು, ಅಥವಾ ಯಾವುದೇ ಒಂದು ಹಸಿರು ಎಲೆಗಳು ತಂದು ಒಂದಿಷ್ಟು ಹಾಕಿ. ಇದು ಗಿಡವನ್ನ ತಂಪಾಗಿರಿಸುತ್ತೆ ಒಂದು, ಮತ್ತೆ ಗಿಡ ಬೆಳಿಲಿಕ್ಕೆ ಗೊಬ್ಬರ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಹಾಗೆ ಇದರ ಮೇಲಿಂದ ನಾನು ಹಾಕ್ತಾ ಇರುವಂತದ್ದು ಬೂದಿ ಮಿಶ್ರಿತ ಮಣ್ಣು. ಬೂದಿ ಸ್ವಲ್ಪ ಜಾಸ್ತಿ ಇರ್ಬೇಕು. ಬೂದಿ ಅಂದ್ರೆ ಇದು ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ, ಅಥವಾ ಎಲ್ಲಿ ಹಳ್ಳಿಯಿಂದ ಕೂಡ ನಾನು ತಂದಿದ್ದೆ. ಸೊ ಅದು ಈ ಬೂದಿಯನ್ನು ಯಾಕೆ ಹಾಕ್ಬೇಕು ಹೇಳಿದ್ರೆ, ರೂಟ್ ಈಗ ನಾವು ಬೇರೆ ಮಣ್ಣು ಹಾಕ್ತಿವಲ್ಲ, ಆ ಮಣ್ಣಲ್ಲಿರುವಂತದ್ದು ಕೆಲವು ಗಿಡವನ್ನ ಹಾಳು ಮಾಡುವಂತ ಕ್ರಿಮಿಗಳಿರುತ್ತೆ. ಸೊ ಆ ಹುಳಗಳು ರೂಟ್ ಅನ್ನ ಹಾಳು ಮಾಡಬಾರ್ದು ಅಂತ ಹೇಳಿ ಸ್ವಲ್ಪ ಹಾಕ್ಬೇಕು. ಸೊ ಈಗ ಅದರ ಮೇಲಿಂದ ಪುನಃ ಮಣ್ಣು ಹಾಕ್ತಾ ಇದ್ದೀನಿ ನಾನು. ಈಗ ಹೊಸ ಮಣ್ಣನ್ನ ಸೇರಿಸ್ತಾ ಇದ್ದೀನಿ. ತಕ್ಷಣಕ್ಕೆ ಮಣ್ಣು ಕೊಡಬಾರ್ದು. ಈಗ ನೋಡಿ, ಈಗ ಮಣ್ಣನ್ನ 10 ದಿನ ಆದ್ಮೇಲೆ ಹೊಸ ಮಣ್ಣನ್ನ ಕೊಡ್ತಾ ಇದ್ದೀನಿ. ಈಗ ಹೊಸ ಮಣ್ಣನ್ನು ಕೊಡೋದ್ರಿಂದ ಹಳೆ ಮಣ್ಣಿಗೂ ಮತ್ತು ಈ ಮಣ್ಣಿಗೂ ಬೇರುಗಳು ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ಚೆಂದಾಗಿ ಗಿಡಗಳು ಬರುತ್ತೆ. ಇನ್ನೊಂದು ತಿಂಗಳಲ್ಲಿ ನೋಡಿ, ಹೂ ಬರುವಷ್ಟು, ಮೊಗ್ಗು ಬರುವಷ್ಟು ಖಂಡಿತ ಬರುತ್ತೆ. ಅದು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಇದನ್ನ ನೆಟ್ಟ ತಕ್ಷಣ ಅದ್ಯಾದ ಉರಿ ಬಿಸಿಲಲ್ಲಿ ಇಡಬೇಡಿ. ಸ್ವಲ್ಪ ದಿನ ಅಂದ್ರೆ ಒಂದು ಚಿಗುರು ಬರುವಷ್ಟು ತನಕ ಸ್ವಲ್ಪ ನೆರಳಲ್ಲಿಡಿ, ಹೊರಗಡೆ ನೆರಳಲ್ಲಿಡಿ, ಅತಿಯಾದ ಬಿಸಿಲಲ್ಲಿ ಇಡೋದು ಬೇಡ. ಎಂದ್ರಂತೆ ಗಿಡ ನೆಟ್ಟ ಮೇಲೆ ಸ್ವಲ್ಪ ನೀರ್ ಹಾಕ್ಬೇಕು ಅಂತ ಹೇಳ್ತಾರೆ. ಗಿಡ ನೆಟ್ಟ ಹಾಗೆ ಬರಬಾರ್ದಂತೆ, ಅದು ಮಳೆಗಾಲ ಇರ್ಲಿ ಬೇಸಿಗೆ ಇರ್ಲಿ ಸ್ವಲ್ಪ ನೀರ್ ಹಾಕಿ ಬರ್ಬೇಕು ಅಂತ ಹೇಳ್ತಾರೆ. ಸೊ ಓಕೆನಾ, ನೀರು ಹಾಕಿದೆ ನಾನು. ಇದಾದ ನಂತರ, ಅಂದ್ರೆ 1 ತಿಂಗಳ ನಂತರ ನಾನೇ ಮಾಡಿರೋ ಕಾಂಪೋಸ್ಟ್ ಗೊಬ್ಬರವನ್ನ ಕೊಡ್ತಾ ಇದ್ದೀನಿ. ಓಕೆನಾ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಫ್ರೆಂಡ್ಸ್, ನೋಡಿದ್ರಲ್ಲ ನರ್ಸರಿಯಿಂದ ತಂದ ಗಿಡ ಹೇಗೆ ಬಗ್ಸೋದು, ಹೇಗೆ ಕಾಳಜಿ ಮಾಡೋದು, ಹೇಗೆ ನೆಡೋದು ಅನ್ನೋದನ್ನ, ಇದೆಲ್ಲ ನಾನು ನರ್ಸರಿಯಿಂದಾನೇ ತಂದಿರುವಂತದ್ದು. ಜೊತೆಗೆ ಸ್ವಲ್ಪ ಕಾಳಜಿ ಬೇಕು, ಖಂಡಿತ ಸ್ವಲ್ಪ ಕಾಳಜಿ ವಹಿಸಿ ನೆಟ್ರೆ ಎಲ್ಲ ಗಿಡಗಳು ಬದುಕ್ತವೆ ಸ್ನೇಹಿತರೆ, ಯಾವುದು ಸಾಯಿಲ್ಲ. ಹಾ ಫ್ರೆಂಡ್ಸ್, ಬೈಬೇಡಿ, ನಾನು ಎಲ್ಲ ಹೂಗಳನ್ನ ತೆಗಿತಾ ಇದ್ದೇನೆ. ನನ್ನ ವ್ಯೂವರ್ಸ್, ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು, ಮೇಡಮ್ ನೀವು ಹೂ ತೆಗೆಯೋದು ತುಂಬಾ ಒಂಥರ ಕಷ್ಟ ಆಗ್ತಾ ಇದೆ, ಗಿಡದಿಂದ ಹೂ ತೆಗೆಯೋದನ್ನೇ. ಏನ್ ಮಾಡ್ಲಿ ಫ್ರೆಂಡ್ಸ್, ನಾನು ಗಿಡ ನೆಟ್ಟಿರುದೇ ದೇವರಿಗೆ ಒಂದೆರಡು ಹೂ ಸಿಗಲಿ ಅಂತ ಹೇಳಿ. ಮತ್ತೆ ನನಗೆ ಗಾರ್ಡನಿಂಗ್ ಮಾಡೋದು ನನಗೆ ತುಂಬಾ ಇಷ್ಟ. ಅಂಡ್ ಈ ದಾಸವಾಳ ಹೂ ಇದೆಯಲ್ಲ, ಕೇವಲ 1 ದಿನ ಮಾತ್ರ ಇರುತ್ತೆ ಸ್ನೇಹಿತರೆ. ಗುಲಾಬಿ ಹೂ ತರ ತುಂಬಾ ದಿನ, 1 ವಾರ ಹೀಗೆ ಇರೋಲ್ಲ ಅಲ್ವಾ, ಕೇವಲ 1 ದಿನ ಇರೋದ್ರಿಂದ ನಾನು ಹೂವನ್ನ ಒಂದು 10 ಗಂಟೆವರೆಗೆ, 11 ಗಂಟೆವರೆಗೆ ಇಡ್ತೀನಿ ಗಿಡದಲ್ಲೇ, ಮತ್ತೆ ತೆಗಿತೀನಿ. ದೇವರ ಫೋಟೋಕ್ಕೆ ಹಾಕೋದು ತುಂಬಾ ಖುಷಿ ಕೊಡುತ್ತೆ ನನಗೆ, ಹಾಗಾಗಿ ಹೂವನ್ನ ತೆಗಿತೀನಿ. ಎಸ್ ಫ್ರೆಂಡ್ಸ್, ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ. ನೋಡಿದ್ರಲ್ಲ ಗಿಡ ನೆಡೋದು ಹೇಗೆ, ಕಾಳಜಿ ಮಾಡೋದು ಹೇಗೆ ಅನ್ನೋದನ್ನ. ಸೊ ಸ್ವಲ್ಪ ಕಾಳಜಿ ವಹಿಸಿ ಗಿಡ ನೆಟ್ರೆ ಯಾವ ಗಿಡ ಕೂಡ ಸಾಯಿಲ್ಲ ಸ್ನೇಹಿತರೆ. ನೋಡಿ, ಇದೆಲ್ಲ ನಾನು ನರ್ಸರಿಯಿಂದ ತಂದ ಗಿಡಗಳೇ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಮುಂದೆ ಬರ್ತೇನೆ. ಎಂದಿನಂತೆ ನಾನು ಹೇಳಿದೆ, ಬೆಟಲ್ ಲೀಫ್ ಅಂದ್ರೆ ವೀಳ್ಯದೆಲೆ ಹೇಗೆ ನೆಡೋದು ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಯಾಕಂದ್ರೆ ವೀಳ್ಯದೆಲೆ ಈಗಂತೂ ಹಬ್ಬದ ಸರಮಾಲೆ, ಶ್ರಾವಣ ಮಾಸ, ಪ್ರತಿ ಪೂಜೆಗೂ ವೀಳ್ಯದೆಲೆ ಬೇಕು. ಯಾಕಂದ್ರೆ ತಾಂಬೂಲ ಕೊಡ್ಲಿಕ್ಕೆ ಇರ್ಬೋದು, ವೀಳ್ಯದೆಲೆ ಮನೇಲೆ ಒಂದು ಗಿಡ ಇದ್ಬಿಟ್ರೆ ಅದೆಷ್ಟು ಯೂಸ್ ಆಗತ್ತೆ ಗೊತ್ತಾ. ಇದನ್ನ ಕೂಡ ನಾನು ಅರ್ಥಕೊಂಡೆ ಒಂದು ವೀಳ್ಯದೆಲೆ ಗಿಡವನ್ನ ಹಾಕಿದ್ದೆ ನಾನು, ಬೆಟಲ್ ಲೀಫ್. ಅದನ್ನ ಯಾವ ರೀತಿ ಬೆಳೆಸೋದು ಅನ್ನ ತೋರಿಸ್ತಾ. ಅದೇ ರೀತಿ ಈ ಗ್ರೋವಿಂಗ್ ಬ್ಯಾಗ್, ಅಂದ್ರೆ ದುಡ್ಡು ಕೊಟ್ಟು ಬೇರೆ ಕಡೆ ಬ್ಯಾಗ್ ತಗೊಳ್ತೀವಲ್ಲ, ಅದರ ಬದಲು ನಾವು ಮನೆಯಲ್ಲೇ ಇರುವ ಒಂದು ಬ್ಯಾಗ್ ಅನ್ನ ಬಳಸಿ ಹೇಗೆ ಗಿಡವನ್ನ ನೆಡಬಹುದು ಅನ್ನೋದನ್ನ, ಕಸದಿಂದ ರಸ, ಮನೆಯಲ್ಲೇ ಇರುವ ಒಂದು ಬ್ಯಾಗ್ ಅಂದ್ರೆ ಅಕ್ಕಿ ಚೀಲವನ್ನ ಬಳಸಿ ಗ್ರೋ ಬ್ಯಾಗ್ ಹೇಗೆ ಮಾಡಬಹುದು, ಅದರಿಂದ ಗಿಡವನ್ನ ಹೇಗೆ ನೆಡಬಹುದು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಈ ಗಾರ್ಡನ್ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ನನ್ನ ಗಾರ್ಡನ್ ಅಲ್ಲಿ ಬಿಟ್ಟಿರುವಂತಹ ಹೂಗಳನ್ನ ಸ್ನೇಹಿತರೆ, ಶಂಖ ಪುಷ್ಪದ ಹೂ ಕೂಡ ವಿಷ್ಣುವಿಗೆ ಬಹಳ ಪ್ರಿಯವಂತೆ. ಎಸ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು, ನಮಸ್ಕಾರ.